ಇವರು ಜನ್ಮದಿನನ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾರೆ ಅಲ್ವಾ. ಇವತ್ತು ಇವೆಲ್ಲ ತಿಳ್ಕೋಬೇಕಲ್ವ ನಾವು. ಎಷ್ಟು ಜನ ತಿಳ್ಕೊಂಡಿದ್ದೀರ ಏನೋ ಗೊತ್ತಿಲ್ಲ ನನಗೆ. ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಕ್ಕಂಥದ್ದೇ ನಾವು ನೆಹರೂರವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಬೇಕಾಗ್ತದೆ. ಮತ್ತೆ ಮಕ್ಕಳ ದಿನಾಚರಣೆ ಮಾಡೋದಕ್ಕೆ ಸಾರ್ಥಕ ಅಲ್ವಾ. ಬಹುಶಃ ಇಷ್ಟು ನೆನ್ಕೊಂಡ್ರೆ ಸಾಕು ಅಂತ ಅನಿಸುತ್ತೆ. ಆಮೇಲೆ ನಾವು ಶಿಕ್ಷಣದಲ್ಲಿ ಬಡವರ ಬದುಕಿಗೋಸ್ಕರ ಇಂದಿರಾ ಆಹಾರ ಕಿಟ್ ಅಂತ ಕೊಡ್ತೀವಿ. ಇಂದಿರಾ ನಿಮ್ಮ ಪೋಷಕರಿದಾರಲ್ಲ ಅವ್ರಿಗೆಲ್ಲರಿಗೂ ಸಹಾಯ ಮಾಡಬೇಕು ಅಂತೇಳಿ ಸಮಾನತೆಗೆ ಸಮಾಜ ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಗ್ಯಾರಂಟಿ ಯೋಜನೆಗಳನ್ನು ಪ್ರಾರಂಭ ಮಾಡಿದ್ದೀವಿ. ಅನ್ನಭಾಗ್ಯ ಕಾರ್ಯಕ್ರಮ ಅದರಲ್ಲಿ ಒಂದು. ಅನ್ನಭಾಗ್ಯ ಕಾರ್ಯಕ್ರಮಕ್ಕೆ 5 kg ಅಕ್ಕಿ ಕೊಡ್ತೀವಿ. ಅದರ ಜೊತೆಗೆ ಇಂದಿರಾ ಕಿಟ್ ಅನ್ನು ಕೂಡ ಕೊಡ್ತೀವಿ. ಅದರಲ್ಲಿ ಎಣ್ಣೆ ಇರ್ತದೆ, ಬೇಳೆ ಇರ್ತದೆ, ಸಕ್ಕರೆ ಇರ್ತದೆ, ಉಪ್ಪು ಇರ್ತದೆ. ಇದನ್ನು ಕೂಡ ಕೊಡ್ತಕ್ಕಂಥದ್ದು. ಆಮೇಲೆ ಶಕ್ತಿ ಯೋಜನೆ ಮಾಡಿದ್ದೀವಿ. ಮಹಿಳೆಯರಿಗೆಲ್ಲ ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ ಹೋಗ್ಬೇಕು ಅಂತ ಮಾಡಿದ್ದೀವಿ, ತಿರುಗಾಡಬೇಕು ಅಂತ. ಆಮೇಲೆ 2,000 ರೂಪಾಯಿ ಕೊಡ್ತೀವಿ. 1,25,00,000 ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ. ಇದು ಯಾಕೆ ಎಲ್ಲ ಯಾಕೆ. ಆಮೇಲೆ ಗೃಹ ಜ್ಯೋತಿ ಫ್ರೀಯಾಗಿ 200 ಯೂನಿಟ್ವರೆಗೆ ಕರೆಂಟ್ ಕೊಡ್ತೀವಿ ಮನೆಗಳಿಗೆ. ಯಾಕೆ ಇವೆಲ್ಲ ಕೊಡ್ತಾ ಇದ್ದೀವಿ ಅಂತಂದ್ರೆ, ಯಾರು ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ ಅವ್ರಿಗೆಲ್ರಿಗೂ ಕೂಡ ಆರ್ಥಿಕವಾಗಿ ಶಕ್ತಿ ಬರಬೇಕು, ಮುಖ್ಯವಾಗಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಅವ್ರ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಹಾಗೆಯೇ ಶಾಲೆಯಲ್ಲಿ, ಸರ್ಕಾರದ ಶಾಲೆಯಲ್ಲಿ ಶಾಲಾ ಬ್ಯಾಗ್ ಕೊಡ್ತೀವಿ, ಪುಸ್ತಕಗಳು ಕೊಡ್ತೀವಿ, ಯೂನಿಫಾರ್ಮ್ ಕೊಡ್ತೀವಿ. ಆಮೇಲೆ ಪಠ್ಯ ಪುಸ್ತಕಗಳು ಕೊಡ್ತೀವಿ, ನೋಟ್ ಪುಸ್ತಕಗಳು ಕೊಡ್ತೀವಿ, ಕಂಪಾಸ್ ಬಾಕ್ಸ್ ಕೊಡ್ತೀವಿ. ನಮ್ಮ ಶಿಕ್ಷಕರ ಸಂಘದ ಅಧ್ಯಕ್ಷರು ನುಗ್ಲಿ ಅಂತವ್ರು ಹೇಳಿದ್ದಾರೆ, ಅದಕ್ಕೆ ಒಂದು ಶೂ ಕೊಡ್ತೀವಿ. ನಾವೆಲ್ಲ ಓದುವಾಗ ಹೈಸ್ಕೂಲ್ 2nd ಇಯರ್ ಬಂದ ಮೇಲೆ ಚಪ್ಪಲಿ ತಗೊಂಡದ್ದು ನಾನು. ಅಲ್ಲಿವರು ಬುರ್ಕಾಲ್ನಲ್ಲಿ ತಿರುಗಾಡ್ತಿದ್ದೆ. ಮೈಸೂರಿನಲ್ಲಿ ಇರುವಿನ್ ರೋಡ್ನಲ್ಲಿ, ಯಾರೋ ಮೈಸೂರಿನವ್ರು ಇದ್ರೆ ಗೊತ್ತಾಗುತ್ತೆ, ಇರುವಿನ್ ರೋಡ್ನಲ್ಲಿ ಒಂದು ಜೊತೆ ಚಪ್ಪಲಿ ತಗೊಂಡಿದೆ. ಅವೇ 3 ವರ್ಷ ಬಂದಿದ್ದು. ಅದು ಹೊಲಿಸ್ಕೊಂಡಿದ್ದೆ. ಚಪ್ಪಲಿ ಹೊಲಿಸಿ 3 ವರ್ಷ ಬಂತು. ಅದಕ್ಕೆ ಮಕ್ಕಳು ಬರೀ ಕಾಲಲ್ಲಿ ತಿರುಗಾಡಬಾರದು ಅಂತೇಳಿ ಶೂ ಭಾಗ್ಯ ಕಾರ್ಯಕ್ರಮ ಮಾಡಿದ್ವಿ ನಾವು. ಆಮೇಲೆ ನಾನು ವಿದ್ಯಾರ್ಥಿಯಾಗಿದ್ದಾಗ BSc ಓದುವಾಗ ರೂಮ್ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಿದ್ದೆ.
ಅದಕ್ಕೆ ಮಕ್ಕಳಿಗೆ ಎಷ್ಟು ತಿಂಗಳಿಗೆ 1,500 ಒಂದು ತಿಂಗಳಿಗೆ 1,500 15,000 ರೂಪಾಯಿ ರೂಮ್ ಮಾಡ್ಕೊಂಡ್ರೆ ಹಾಸ್ಟೆಲಲ್ಲಿ ಯಾರಿಗೆ ಜಾಗ ಸಿಕ್ಕಲ್ಲ ಅವ್ರಿಗೆಲ್ಲ ಇರಬೇಕು ಅಂತೇಳಿ ನನ್ನ ಅನುಭವದ ಮೇಲೆ ಅವರು ಕೊಟ್ಟದು. ಎಂಥ ಕಾರ್ಯಕ್ರಮ ಅದು? ವಿದ್ಯಾಸಿರಿ. ನೀನು ವಿದ್ಯಾಸಿರಿ ತಗೋತಾ ಇದೀಯಾ? ಇಲ್ಲ. ಯಾರು ತಗೋತಾ ಇದ್ದೀರಿ ಇಲ್ಲಿ? PUC ಓದೋರು, ಡಿಗ್ರಿ ಓದೋರು?